ಇವೆಲ್ಲ ಹರ್ಬಲೈಫ್ ಬಗ್ಗೆ ನಾಲೆಜ್ ಇಲ್ಲದೆ ಇರೋರು ಹೇಳುವಂತ ಮಾತುಗಳು. ಈ ಪ್ರಾಡಕ್ಟ್ಗೆ ನಾನು ಮನ್ನಣೆ ಕೊಡೋದಿಲ್ಲ. ಯಾರು ಏನೇನೆ ಅನ್ಕೊಳ್ಳಿ, ನಾನು ತಗೊಳ್ಳಲ್ಲ. कौन है ये लोग? कहां से आते हैं? ಇವೆಲ್ಲ ಹರ್ಬಲೈಫ್ ಬಗ್ಗೆ ನಾಲೆಜ್ ಇಲ್ಲದೆ ಇರೋರು ಹೇಳುವಂತ ಮಾತುಗಳು. ಈತ ಬಂದ್ಬಿಟ್ಟು ಪ್ರೊಫೆಸರ್ KS ಭಗವಾನ್. ಈತ ಸಾವಿರಾರು ವರ್ಷಗಳ ಇತಿಹಾಸ ಇರುವಂತ ಹಿಂದೂ ಧರ್ಮ ಗ್ರಂಥ ಗೀತೆಗೆ ಮನ್ನಣೆ ಕೊಡಲ್ಲ. ಇವನ್ ಮಾತು ಕಟ್ಕೊಂಡು ಹಿಂದೂಗಳೆಲ್ಲ ಗೀತೆಯನ್ನ ಬಹಿಷ್ಕಾರ ಮಾಡ್ಬೇಕಂತನ, ಎಲ್ಲ ಹಿಂದೂಗಳು ಇವನನ್ನ ಫಾಲೋ ಮಾಡ್ಬೇಕು ಅಂತನ. ಯಾಕಂದ್ರೆ ಅವ ಪ್ರೊಫೆಸರ್ಗೆ ಎಲ್ಲ ಜ್ಞಾನ ಇರುತ್ತಲ್ವಾ ಇತಿಹಾಸದ ಬಗ್ಗೆ. ಇಂಥ ಮಳಮಳ ಹೇಳಿಕೆಗೆ ಮನ್ನಣೆ ಕೊಡ್ತಾ ಹೋದ್ರೆ ದೇವರೇ ಕಾಪಾಡ್ಬೇಕು ಬಾಸ್. ಅಂಜನಪ್ಪ ಹರ್ಬಲೈಫ್ ಪ್ರಾಡಕ್ಟ್ ಯೂಸ್ ಮಾಡಲ್ಲ ಅಂತ ಹೇಳಿದ್ರೆ ಅವ್ರದೇ ಮಾತಲ್ಲಿ ಹರ್ಬಲೈಫ್ನ ಬಗ್ಗೆ ಕೇಳ್ಕೊಂಡ್ ಬಂದವರಿಗೆ ಅರ್ಧಂಬರ್ಧ ನಾಲೆಜ್ ಇಟ್ಕೊಂಡು ಹೇಳೋದು ಕೂಡ ತಪ್ಪೇ ಬಾಸ್. ಈ ವಿಡಿಯೋ ಯಾವಾಗ ಬೇಕಾದರೂ ಯೂಟ್ಯೂಬ್ನಿಂದ ಡಿಲೀಟ್ ಆಗಬಹುದು. ಅದಕ್ಕೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ಈ ವಿಡಿಯೋವನ್ನು ಅಪ್ಲೋಡ್ ಮಾಡಿ ಇಟ್ಟಿದ್ದೇನೆ. ಅದರ ಲಿಂಕನ್ನು ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೇನೆ. ಈ ಲಿಂಕ್ಗಳನ್ನು ಸೇವ್ ಮಾಡಿ ಇಟ್ಕೊಳ್ಳಿ. ಇಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಆ ಲಿಂಕ್ಗಳಲ್ಲಂತೂ ನಿಮಗೆ ಆ ವಿಡಿಯೋ ಸಿಗುತ್ತೆ. ಇನ್ನು ಹರ್ಬಲೈಫ್ ಯೂಸ್ ಮಾಡ್ತಾ ಇದ್ದವ್ರು ಮಾಡಬೇಕಾಗಿರೋದೇನು, ಯಾರ್ಯಾರು ಎಷ್ಟೆಷ್ಟು ವರ್ಷದಿಂದ ಹರ್ಬಲೈಫನ್ನು ಯೂಸ್ ಮಾಡ್ತಾ ಇದ್ದೀರಿ, ಅವ್ರ ಮನೆಯಲ್ಲಿ ಎಷ್ಟೆಷ್ಟು ಜನರು ಫ್ಯಾಮಿಲಿ ಮೆಂಬರ್ಸ್ಗಳು ಈ ಒಂದು ಹರ್ಬಲೈಫನ್ನು ಯೂಸ್ ಮಾಡ್ತಾ ಇದ್ದೀರಿ, ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಉಳಿದವರಿಗೆ ಇದು ವಿಷಯ ಅಲ್ಲ ಅಂತ ಹೇಳ್ಬಿಟ್ಟು ಗೊತ್ತಾಗಲಿ. ಈ ಲಿಂಕನ್ನು BTV ನ್ಯೂಸ್ ನೋಡಿ ಒಂದಿಷ್ಟು ಜನರು ತಪ್ಪು ತಿಳ್ಕೊಂಡಿದ್ದಾರಲ್ವಾ, ಅವರಿಗೂ ಫಾರ್ವರ್ಡ್ ಮಾಡಿ. ಬುದ್ಧಿವಂತರಾದರೆ ತಿಳ್ಕೊಳ್ತಾರೆ. ಸ್ಟಾರ್ಟಿಂಗ್ನಲ್ಲಿ ಒಂದು ಮಾತು ಹೇಳಿದ್ನಲ್ವಾ, ಈ ನ್ಯೂಸ್ನಿಂದ ನಂಗೆ ಬಹಳಷ್ಟು ಪ್ರಯೋಜನ ಆಗಿದೆ ಅಂತ ಹೇಳಿಬಿಟ್ಟು. ಅದೇನು, ಈ ವಿಡಿಯೋ ಮಾಡಬೇಕಾದ್ರೆ ಬಹಳಷ್ಟು ಅಧ್ಯಯನಗಳನ್ನು ಮಾಡಬೇಕಾಯಿತು. ಈ ಟೈಮ್ನಲ್ಲಿ ಬಹಳಷ್ಟು ವಿಷಯಗಳಿಗೆ ಉತ್ತರ ಕೂಡ ಸಿಗ್ತಾ ಹೋಯಿತು. ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ವಿಡಿಯೋ ಮಾಡಬೇಕಂತಿದ್ದೇನೆ. ಅದಕ್ಕೆ ಏನು ಮಾಡ್ಬೇಕು, ನೀವು ಆ ವಿಡಿಯೋಗಳನ್ನು ನೋಡಬೇಕಾದ್ರೆ ಇವರು ಹೇಳಿದಾಗೆ ಮಾಡಿ. ಎಲ್ಲರೂ ಚೆನ್ನಾಗಿರಪ್ಪ, ಹೆಲ್ದಿ ಆಗಿರಿ, ಫಿಟ್ ಆಗಿರಿ. ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗುವ. ಅಲ್ಲಿವರೆಗೆ ಖತಮ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್.